ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ರಾಯರನ್ನು ಮೆಚ್ಚಿಸಲು ಮಂತ್ರಗಳು, ಶ್ಲೋಕಗಳು, ಹೋಮಾದಿ ಹವನಗಳನ್ನು ನಡೆಸಬೇಕೆಂದೇ ಇಲ್ಲ. ಶುದ್ಧ ಮನಸ್ಸಿನಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಭಕ್ತಿಯಿಂದ ಬೇಡಿಕೊಂಡರೂ ಸಾಕು. ಅದೆಂಥ ಕಷ್ಟಗಳಿದ್ದರೂ ಸ್ಫಟಿಕದಂತಹ ಶಕ್ತಿ ತುಂಬಿಬಿಡುತ್ತೆ. ಆದರೆ ಸಂಪೂರ್ಣವಾಗಿ ಶರಣಾಗಬೇಕು. ಮನಸ್ಸಿನ ತುಂಬ ನಂಬಿಕೆ ತುಂಬಿರಬೇಕಷ್ಟೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಂದರೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆ ಆಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನುವು ಯಾವ ಅನುಗ್ರಹವನ್ನು ಪಡೆಯಿತೋ ಅದೇ ಅನುಗ್ರಹವನ್ನು ರಾಯರು ಕರುಣಿಸುತ್ತಾರೆ ಅಂತ ಅರ್ಥ. ರಾಯರ ನೆನೆಯೋಣ, ಗುರು ರಾಯರ ನೆನೆಯೋಣ. ಈ ಸಾಲು ಎಷ್ಟೊಂದು ಜನಜನಿತವಾಗಿದೆ ಅಂದರೆ ರಾಯರ ನೆನೆಯದೆ ದಿನವೇ ಪ್ರಾರಂಭವಾಗುವುದಿಲ್ಲ ಕೆಲವರಿಗೆ. ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡರೆ ಜನ್ಮ ಸಾರ್ಥಕವಾಗುತ್ತೆ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪತರು, ಪ್ರಚಂಡ ವಿದ್ವಾಂಸ, ಸಾಹಿತ್ಯ ಲೋಲ, ಸರಸ್ವತಿಯ ಪುತ್ರ, ಸಂಗೀತದ ಹರಿಕಾರ, ಹೀಗೆ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಹಲವಾರು ನಾಮಧೇಯಗಳಲ್ಲಿ ಪೂಜಿಸಲಾಗುತ್ತದೆ. ಭಕ್ತರ ಭಯಗಳನ್ನು ನೀಗಿಸುತ್ತಿದ್ದಾರೆ. ನೀನೇ ಗತಿ ತಂದೆ ಎಂದು ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾರೆ. ಭಕ್ತರ ಮನಗಳನ್ನು ಬೆಳಗುತ್ತಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಇಂದಿಗೆ ಸುಮಾರು 355 ವರ್ಷಗಳು ಕಳೆದಿವೆ. ಆದರೂ ರಾಯರ ಕೃಪೆ, ಆಶೀರ್ವಾದ, ಕರುಣೆ ಇಂದಿಗೂ ಬೇಡಿ ಬರುವ ಭಕ್ತರ ಶಕ್ತಿಯಾಗಿದೆ. ಬನ್ನಿ, ಹಾಗಾದರೆ ರಾಯರ ಪ್ರಮುಖ ಘಟನೆಗಳು ಹಾಗೂ ಭಕ್ತರನ್ನು ಸಲಹುವುದಕ್ಕೆ ನಡೆದಿದ್ದ ರಾಯರ ಪವಾಡಗಳು ಎಂಥದ್ದು ಎನ್ನುವುದನ್ನು ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿದೆ. ಸ್ನೇಹಿತರೆ, ಶ್ರೀ ಗುರು ರಾಯರು 1595ರಂದು ಮನ್ಮಥ ನಾಮ ಸಂವತ್ಸರ ಪಾಲ್ಗುಣ ಶುದ್ಧ ಸಪ್ತಮಿಯ ಗುರುವಾರರಂದು ತಮಿಳುನಾಡಿನ ಭುವನಗಿರಿಯಲ್ಲಿ ಬೀಗಮುದ್ರೆ ಮನೆತನದ ಗೋಪಮ್ಮ ಮತ್ತು ತಿಮ್ಮಣ್ಣ ಭಟ್ಟರ ಮಗನಾಗಿ ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ಜನ್ಮವೆತ್ತುತ್ತಾರೆ. ಮಗುವಿಗೆ ವೆಂಕಟನಾಥ ಎಂದು ಹೆಸರಿಡಲಾಯಿತು. ವೆಂಕಟನಾಥರಿಗೆ ಪ್ರಾಥಮಿಕ ಗುರುಗಳು ಅಕ್ಕ ವೆಂಕಟಾಂಬೆಯ ಪತಿ ಲಕ್ಷ್ಮೀ ನರಸಿಂಹಾಚಾರ್ಯರು. ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಸುಧೀಂದ್ರ ತೀರ್ಥರಿಂದ ದೊರೆಯಿತು. ತಾತ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು. ವಿಜಯನಗರದ ರಾಜ ಶ್ರೀಕೃಷ್ಣ ದೇವರಾಯರಿಗೆ ವೀಣೆ ಕಲಿಸಿದ ಗುರುಗಳು. ಬಾಲ್ಯದಲ್ಲಿ ರಾಯರನ್ನು ವೆಂಕಟನಾಥ ಭಟ್ಟ, ವೆಂಕಟಾಚಾರ್ಯ ಅಂತ ಕರೆಯುತ್ತಿದ್ದರು. ರಾಯರ ಜೀವನ ಚರಿತ್ರೆ, ಈ ಪವಾಡಗಳ ಕುರಿತಾದ ಹಲವಾರು ಚಿತ್ರಗಳು ಈಗಾಗಲೇ ಬಂದಿವೆ. ಆದರೂ ಇಂದಿಗೂ ರಾಯರ ಬಗ್ಗೆ ಇರುವ ಕುತೂಹಲ ಅಂತೂ ಕಡಿಮೆ ಆಗಲಿಲ್ಲ. ಈಗಿನ ಕಾಲಕ್ಕೆ ಯೋಚಿಸುವುದಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ರಾಯರ ಹೆಸರಿನ ಪೇಜ್ಗಳನ್ನು ತೆರೆದರೆ ಸಾಕು, ರಾಯರೇ ನಮಗೆ ದರ್ಶನ ನೀಡುತ್ತಿದ್ದಾರೇನೋ, ನಮ್ಮನ್ನು ಕಾಯುತ್ತಿದ್ದಾರೇನೋ ಎಂಬ ಮನೋಭಾವ ಬಂದುಬಿಟ್ಟಿದೆ. ಅಷ್ಟರ ಮಟ್ಟಿಗೆ ರಾಯರ ಶಕ್ತಿ ನಮ್ಮೆಲ್ಲರನ್ನೂ ಕಾಪಾಡಿಕೊಂಡು ಬಂದಿದೆ. ಬ್ರಹ್ಮಲೋಕದ ಶಾಕಕರ್ಣನೆಂಬ ದೇವತೆ ಬ್ರಹ್ಮನ ಶಾಪಕ್ಕೆ ಗುರಿಯಾಗಿ ಶಾಪವನ್ನು ವರವಾಗಿ ಸ್ವೀಕರಿಸಿ ಕೃತಯುಗದಲ್ಲಿ ಹಿರಣ್ಯಕಶಿಪು ಎಂಬ ರಾಕ್ಷಸನ ಉದರದಲ್ಲಿ ಭಕ್ತ ಪ್ರಹ್ಲಾದನಾಗಿ, ದ್ವಾಪರದಲ್ಲಿ ಬಾಹ್ಲಿಕ ರಾಜನಾಗಿ, ಕಲಿಯುಗದಲ್ಲಿ ವ್ಯಾಸರಾಯರಾಗಿ ಹಾಗೂ ಕೊನೆಯ ಅವತಾರ ರಾಘವೇಂದ್ರರಾಗಿ ಭೂಲೋಕದಲ್ಲಿ 4 ಅವತಾರಗಳನ್ನು ಎತ್ತಿ ಬಂದಿದ್ದಾರೆ ಎಂಬುದು ಭಕ್ತರ ನಂಬಿಕೆ. ರಾಯರು ಕೃತಯುಗದಲ್ಲಿ ಪ್ರಹ್ಲಾದ ರಾಜನಾಗಿ ಜನ್ಮ ಎತ್ತಿದ್ದಾಗ 10,000 ವರ್ಷ ಹರಿನಾಮಸ್ಮರಣೆ ಮಾಡಿ ಪುಣ್ಯದ ಕಳಶವನ್ನು ತಮ್ಮದಾಗಿಸಿಕೊಂಡರು. ತಾವು ಸಂಪಾದಿಸಿದ ಅಪಾರ ಪುಣ್ಯವನ್ನು ಹಂಚಿ ಜನರ ಬವಣೆಯನ್ನು ನೀಗಿಸಲೆಂದೇ ರಾಯರು ತಮ್ಮ 76ನೇ ವರ್ಷದಲ್ಲಿ, ಅಂದರೆ ಕ್ರಿಸ್ತಶಕ 1671 ವಿರೋಧಿ ನಾಮ ಸಂವತ್ಸರ ಶ್ರಾವಣ ಕೃಷ್ಣ ಬಿದಿಗೆಯಂದು ಮಂತ್ರಾಲಯದ ಮಂಚಾಲಮ್ಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಮಂತ್ರಾಲಯವನ್ನು ಪ್ರವೇಶಿಸುತ್ತಾರೆ. ಬೃಂದಾವನದಲ್ಲಿ ತಾವು 700 ವರ್ಷಗಳ ಕಾಲ ನೆಲೆಸುವುದಾಗಿ ತಿಳಿಸಿದ್ದಾರೆ. ಇನ್ನು ರಾಯರು ಬಯಸಿ ನೆಲೆಸಿದ ಬೃಂದಾವನದ ಮಹಿಮೆ ಬಣ್ಣಿಸಲಾಗದಷ್ಟು ಅಪಾರವಾದದ್ದು. ಕೃತಯುಗದಲ್ಲಿ ಪ್ರಹ್ಲಾದರು ಯಜ್ಞ ಮಾಡಿದ ಸ್ಥಳ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ವಿಶ್ರಮಿಸಿದ ಬಂಡೆಯಿಂದ ನಿರ್ಮಿಸಿದ ಬೃಂದಾವನದ ಸ್ಥಳ, ದ್ವಾಪರದಲ್ಲಿ ಅನುಸ್ವಾಲನೆಂಬ ರಾಜ ಪಾಂಡವರ ಅಶ್ವಮೇಘ ಯಾಗದ ಕುದುರೆಯನ್ನು ಕಟ್ಟಿಹಾಕಿ ಪಾಂಡವರನ್ನು ಹಿಮ್ಮೆಟ್ಟಿಸಿದ ಸ್ಥಳ, ಮಂಚಾಲಯಮ್ಮನ ಸನ್ನಿಧಿ. ಇಂತಹ ಪುಣ್ಯ ಸ್ಥಳದಲ್ಲಿ ನೆಲೆಸಿದ ಗುರು ಸಾರ್ವಭೌಮರು ಭಕ್ತರ ಪಾಲಿಗೆ ಕಲಿಯುಗದ ಕಲ್ಪತರು. ಮಂತ್ರಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಯವರೆಗೆ ಭವ್ಯ ಆರಾಧನೆ ನಡೆಯುತ್ತೆ. ಜನರ ಕಷ್ಟಗಳ ನಿವಾರಣೆ ಹಾಗೂ ಲೋಕೋದ್ಧಾರಕ್ಕಾಗಿ ಅವತರಿಸಿದವರೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ದೃಢ ಭಕ್ತಿಯಿಂದ ಯಾರು ರಾಯರನ್ನು ಬೇಡುತ್ತಾರೋ ಅಂಥವರ ಜೀವನದಲ್ಲಿ ರಾಯರು ಪವಾಡಗಳನ್ನು ಸೃಷ್ಟಿಸುತ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಹಾಗೆ ರಾಯರಿಗೆ ಶರಣಾಗುವವರೆಗೆ ರಾಯರ ಅಸ್ತಿತ್ವ ಅರಿವಿಗೆ ಬರುವುದಿಲ್ಲ.
ಅದೇ ಸಂಪೂರ್ಣ ತಲೆ ಬಾಗಿದವರಿಗೆ ರಾಯರ ಕೃಪಾಕಟಾಕ್ಷ ಇದ್ದೇ ಇರುತ್ತದೆ. ರಾಯರ ಒಂದೊಂದು ಪವಾಡಗಳ ಬಗ್ಗೆ ಹೇಳ್ತಾ ಹೋದರೆ ಮೈ ರೋಮಾಂಚನವಾಗುತ್ತೆ. ಸ್ವಾಮಿಗಳ ಮಹಿಮೆಯನ್ನು ಪರೀಕ್ಷೆ ಮಾಡಲು ಹೋದ ಅದೆಷ್ಟೋ ಭಕ್ತರು ರಾಯರಿಗೆ ಶರಣಾಗಿ ಹೋಗಿದ್ದಾರೆ. ಎಲ್ಲ ಜಾತಿ ಧರ್ಮದವರು ರಾಯರಿಗೆ ತಲೆಬಾಗಿದ್ದಾರೆ. ನಾವು ಮುಂದಿನ ಭಾಗದಲ್ಲಿ ರಾಯರ ಇನ್ನಷ್ಟು ಪವಾಡಗಳ ಬಗ್ಗೆ ಚರ್ಚಿಸೋಣ.